ಅಕ್ಷರ ಬ್ರಹ್ಮ ಎಸ್.ಎಲ್. ಭೈರಪ್ಪರವರ ಅಂತಿಮ ನಮನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ನಮನಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇರೋದು. ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಶಾಮಿಯಾನ ಹಾಕಿ ಸಿದ್ಧತೆ ಮಾಡಲಾಗಿದೆ. ವಿಐಪಿ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದ ಎಂಟ್ರಿ ಗೇಟ್ ಮುಖಾಂತರವಾಗಿ ಸಾರ್ವಜನಿಕರ ಪ್ರವೇಶ. ಅಂತಿಮ ನಮನ ಹಿನ್ನೆಲೆ ಸಾರ್ವಜನಿಕರ ವಾಹನಗಳಿಗೆ ನಿಷೇಧ ಹೇರಲಾಗಿದೆ. 500ಕ್ಕೂ ಹೆಚ್ಚು ಪೊಲೀಸರು, 4 ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ನಮನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿನ್ನೆ ರಾತ್ರಿಯಿಂದ ಅನೇಕರು ಆಸ್ಪತ್ರೆಗೆ ಹೋಗಿ ಅಂತಿಮ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದೀಗ ಅನೇಕ ಸಾಹಿತಿಗಳು, ಹಿರಿಯರು, ಚಿಂತಕರು, ರಾಜಕೀಯ ವ್ಯಕ್ತಿಗಳು, ಗಣ್ಯರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಅಂತಿಮ ನಮನ ಸಲ್ಲಿಸೋದಕ್ಕೆ, ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಓದುಗರು ಅನೇಕ ಓದುಗರನ್ನು ಸಂಪಾದಿಸಿದರು ಎಸ್.ಎಲ್. ಭೈರಪ್ಪನವರು. ಎಸ್.ಎಲ್. ಭೈರಪ್ಪನವರ ಕತೆ, ಕಾದಂಬರಿಗಳು ಅಂತ ಅಂದ್ರೇ ಓದುಗರಿಗೆ ಒಂಥರ ಹುಚ್ಚು. ಸೊ ಹಾಗಾಗಿ ಅವರ ಬರಹಕ್ಕೆ ಅಭಿಮಾನಿಗಳು ಅನೇಕರು, ವಯಸ್ಸಿನ ಮಿತಿ ಇಲ್ಲದೇ ಅಭಿಮಾನಿಗಳು ಇದ್ದರು. ಪ್ರತಿಯೊಬ್ಬರು ಕೂಡ ಇದೀಗ ಅಂತಿಮ ನಮನಕ್ಕೆ ಅಂತ, ಅಂತಿಮ ದರ್ಶನಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಆಗಿದೆ, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ನೀತಿ ಅಕ್ಷರ ಮಾಂತ್ರಿಕ ಸರಸ್ವತಿ ಪುತ್ರರೆಂದೇ ಖ್ಯಾತರಾಗಿದ್ದಂಥ ಎಸ್.ಎಲ್. ಭೈರಪ್ಪನವರು ಎಲ್ಲರನ್ನೂ ಬಿಟ್ಟು ಹೊರಟಿರುವಂಥದ್ದು, ಅಂದರೆ ತಮ್ಮ ಅಂತಿಮ ಪಯಣವನ್ನು ಮುಗಿಸಿದ್ದಾರೆ. ಹಾಗಾಗಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಾರ್ವಜನಿಕರು ಹಾಗೂ ಅವರ ಅಭಿಮಾನಿಗಳು, ಅಂದರೆ ಅವರ ಬರಹಗಳಿಂದ ಪ್ರೇರೇಪಿತರಾಗಿ ಅವರ ಬರಹಗಳಿಗೆ ಸಾಕಷ್ಟು ಮನಸೋತಂತಹ ಕೆಲವರು ಎಲ್ಲರಿಗೂ ಕೂಡ ಅವರ ಅಂತಿಮ ಒಂದು ದರ್ಶನವನ್ನು ಮಾಡಲಿಕ್ಕೆ ಇವತ್ತು ಸಕಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಒಂದು ಅಂತಿಮ ದರ್ಶನ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ನೋಡ್ತಾ ಇರ್ಬೋದು ನಾವು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ಅಂತಿಮ ದರ್ಶನಕ್ಕೆ ಇಡಲು ಎಲ್ಲ ರೀತಿಯ ವ್ಯವಸ್ಥೆ ಆಗ್ತಾ ಇದೆ. ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಹಾಗೂ ವಿಐಪಿಗಳಿಗೆ ಹಾಗೂ ಬರುವಂತಹ ಗಣ್ಯರಿಗೆ ಪ್ರತ್ಯೇಕವಾದಂಥ ಒಂದು ಸಾಲನ್ನು ಮಾಡಿ ಅದರ ಮೂಲಕ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಅವರ ಒಂದು ಅಂತಿಮ ದರ್ಶನವನ್ನು ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋವಂಥದ್ದು. ಅಂದರೆ ಒಂದು ಕಡೆ ರವೀಂದ್ರ ಕ್ಷೇತ್ರದ ಒಂದು ಎಂಟ್ರಿ ಗೇಟ್ ಮೂಲಕ ಸಾರ್ವಜನಿಕರಿಗೆ ಬರುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಮುಂದಿನ ಕಾರ್ಯಗಳನ್ನು ಮಾಡೋದಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋವಂಥದ್ದು. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಅವರ ಅಭಿಮಾನಿಗಳು ಸಾಕಷ್ಟು ಸರತಿ ಸಾಲಿನಲ್ಲಿ ನಿಂತು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇರೋವಂಥದ್ದು. ಈಗ ನಾವು ಖುದ್ದು ಮುಂದೆ ನಿಂತು ಬೆಂಗಳೂರು DC ಆದಂಥ ಜಗದೀಶ್ ಅವರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ, ಯಾವ ರೀತಿ ವ್ಯವಸ್ಥೆ ಆಗ್ತಾ ಇದೆ ಅಂತ. ಸರ್ ನಮಸ್ತೆ. ಇವತ್ತು ಅಂತಿಮ ದರ್ಶನಕ್ಕೆ ಯಾವೆಲ್ಲ ಸಕಲ ವ್ಯವಸ್ಥೆ ಆಗ್ತಾ ಇದೆ? ನಿನ್ನೆ ಸಂಜೆ ಸರ್ಕಾರದಿಂದ ಸೂಚನೆ ಬಂದ ನಂತರ ಸರ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸೂಚನೆಯನ್ನು ನೀಡಿದ ತಕ್ಷಣ ನಾವು ಎಲ್ಲ ರಾತ್ರಿ ಇಡೀ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೀವಿ. ನೀವು ನೋಡ್ಬೋದು, ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಿನ್ನೆ ಸಂಜೆ ಸಹ ನಾನು DCP ಅವ್ರ ಜೊತೆಗೆ ಸ್ಥಳ ತನಿಖೆ ಮಾಡಿ ಯಾವ ರೀತಿ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲಿಂದ ಕೊಡಬೇಕು, ವಿಐಪಿಗಳಿಗೆ ಇಲ್ಲಿಂದ ಎಂಟ್ರಿ ಕೊಡಬೇಕು, ಎಷ್ಟೇ ಜನ ಬಂದರೂ ಸಹ ಕ್ರೌಡ್ ಆಗದೆ ಇರೋ ರೀತಿಯಲ್ಲಿ ನಾವು ಯಾವ ರೀತಿಯನ್ನು ಅಂತಿಮ ದರ್ಶನವನ್ನು ಜನರಿಗೆ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಚರ್ಚೆ ಮಾಡಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. 8:30ಕ್ಕೆ ಪಾರ್ಥಿವ ಶರೀರ ಇಲ್ಲಿ ಬರ್ತದೆ. ಅದಾದ ನಂತರ ಒಂದು ಗಂಟೆವರೆಗೂ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಅದಾದ ನಂತರ ನಾವು ಮೈಸೂರಿಗೆ ಕಳಿಸ್ಕೊಡ್ತೀವಿ. ಮೈಸೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಕಮಿಷನರೇಟ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ಸಾಕಷ್ಟು ಸಾರ್ವಜನಿಕರು, ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರಿಗೆ ಒಂದು ದರ್ಶನಕ್ಕೆ, ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆ ಆಗ್ತಾ ಇದೆ? ಈಗ ನೀವು ನೋಡಿರ್ಬೋದು, ಸಾರ್ವಜನಿಕರು ಈಗಾಗಲೇ ಬೆಳಗ್ಗೆಯಿಂದ ಬಂದು ಇಲ್ಲಿ ನಿಲ್ತಾ ಇದ್ದಾರೆ. ಹಾಗಾಗಿ ಬಂದಂಥ ಸಂದರ್ಭದಲ್ಲಿ ಕ್ಯೂ ವ್ಯವಸ್ಥೆಯನ್ನು ಮಾಡಿದ್ವಿ. ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಬಂದಂಥವ್ರಿಗೆ ಅನ್ನೋ ಕಾರಣಕ್ಕಾಗಿ 2 ಕ್ಯೂ ವ್ಯವಸ್ಥೆಯನ್ನು ಮಾಡಿದ್ವಿ. ಒಂದು ಸ್ಟೆಪ್ ಮಾಡಿ ಬಂದಂಥವರು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ಹಾಗಾಗಿ ಎಷ್ಟೇ ಸಾರ್ವಜನಿಕರು ಬಂದು ಅಭಿಮಾನಿಗಳು ಬಂದರೂ ಸಹ ಅವ್ರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು.
ಇದಿಷ್ಟು ಬೆಂಗಳೂರು ನಗರ ಡಿ ಸಿ ಜಗದೀಶ್ ಅವರ ಮಾತಾಗಿತ್ತು. ಅಂದರೆ ಸಾರ್ವಜನಿಕರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ, ಜೊತೆಗೆ VIP ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಹಾಗಾಗಿ ಎಷ್ಟೇ ಅವರ ಅಭಿಮಾನಿಗಳು ಸಾರ್ವಜನಿಕರು ಬಂದರೂ ಕೂಡ ಅವರಿಗೆ ನಾವು ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು. ಜೊತೆಗೆ ಈಗಾಗಲೇ ನೋಡ್ತಾ ಇರ್ಬೋದು, ಇನ್ನೂ ಅವರ SL ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಾಕಷ್ಟು ಅವರ ಅಭಿಮಾನಿಗಳು ಸಾರ್ವಜನಿಕರು ಬಂದು ಸರಿತಲ್ಲ ಸಾಲಿನಲ್ಲಿ ನಿಂತು ಅಕ್ಷರ ಬ್ರಹ್ಮ SL ಭೈರಪ್ಪ ಅವರ ಒಂದು ಅಂತಿಮ ದರ್ಶನ ಮಾಡಬೇಕು ಎಂದು ಕಾತುರದಿಂದ ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಅವರ ಭಾವನೆಗಳು ಏನಿದೆ, ಅವರು ಯಾವ ರೀತಿ ಒಂದು ಅವರ ಬಗ್ಗೆ ಒಲವನ್ನು ಹೊಂದಿದ್ರು, ಅವರ ಒಂದು ಬರಹಗಳಿಂದ ಯಾವ ರೀತಿ ಪ್ರೇರೇಪರಾಗಿದ್ರು ಅಂತ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು SL ಭೈರಪ್ಪನವರ ಅಂತಿಮ ದರ್ಶನಕ್ಕೆ ಬಂದಿದ್ದೀರಾ. ನೋಡಿ, ನಮ್ಮ ನಾಡು ಕಂಡ, ನಮ್ಮ ದೇಶ ಕಂಡ ಅಪ್ರತಿಮ ಕಾದಂಬರಿಕಾರ, ಸಾಹಿತ್ಯ ಲೋಕದ ದಿಗ್ಗಜ ಮರೆಯಾಗಿರೋದು ಮನಸ್ಸಿಗೆ ತುಂಬ ನೋವಾಗಿದೆ. ಅವ್ರನ್ನ ಕಣ್ಣು ತುಂಬಿಕೊಳ್ಳೋಣ, ಕಡೆಗಡೆಗೆಣ್ಣಲ್ಲಿ ಆದರೂ ಒಂದು ಸಲ ನೋಡೋಣ ಅಂದ್ಬಿಟ್ಟು ಬೆಳಿಗ್ಗೆ 7:30 ಬಂದು ಕಾಯ್ತಾ ಇದ್ದೀನಿ. ಅವ್ರನ್ನ ನಮ್ಮ ಬೇರೆ ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಪ್ರತಿಮ ಬರಹಗಾರ, ದಯವಿಟ್ಟು ಅವರಿಗೆ ದೊಡ್ಡ ನಮಸ್ಕಾರಗಳು. ನಾನು ಅವರ ತುಂಬ ಒಡನಾಟ ತುಂಬ ಚೆನ್ನಾಗಿತ್ತು. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾನು ಕಾರ್ಯಕರ್ತನಾಗಿ ಭಾಗವಹಿಸಿದ್ದೀನಿ. ಅವರಿಂದ ಅವರ ಸಹಿ ಪಡೆದು 3 ಬುಕ್ಕು ನನಗೆ ಕೊಟ್ಟಿದ್ದಾರೆ. ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸಿದ್ದಾರೆ. ನನಗೆ ಅದೇ ತೃಪ್ತಿ ತಂದಿದೆ. ತುಂಬ ಧನ್ಯವಾದಗಳು. ಭೈರಪ್ಪನವರು ಬರೆಯೋ ಒಬ್ಬ ವ್ಯಕ್ತಿ ಅಲ್ಲ, ಅವರೊಂದು ಮಹಾನ್ ಶಕ್ತಿ. ಅವರೊಂದು ವಿಶ್ವವಿದ್ಯಾನಿಲಯ ಅಂತಲೇ ಹೇಳ್ಬೋದು. ನನ್ನಂಥ ಎಷ್ಟೋ ಲಕ್ಷಾಂತರ ಜನ ಅವರಿಂದ ಪ್ರಭಾವಿತರಾಗಿದ್ದಾರೆ. ಅವರನ್ನು ಕಳ್ಕೊಂಡ ಕನ್ನಡ ಸಾರಸ್ವತ ಲೋಕ ನಿಜವಾಗ್ಲೂ ಒಂದು ಧ್ರುವ ತಾರೆಯನ್ನು ಕಳೆದುಕೊಂಡಿದೆ. ಇವರ ಅಂತಿಮ ದರ್ಶನ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಧನ್ಯವಾದಗಳು. ನಾನು ಯಾವುದೋ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ನೋಡಿದ್ದೆ ಅಷ್ಟೇ. ನೋಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅವ್ರಿಗೆ ಆದಷ್ಟು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಹೋಗಲಿಲ್ಲ. ನಾನು ಹೋಗಿ ನೋಡ್ಬೋದಿತ್ತು ಮೈಸೂರಿನಲ್ಲಿ. ಅವ್ರಿಗೆ ಇತ್ತೀಚೆಗೆ ಯಾರನ್ನೂ ಅಷ್ಟಾಗಿ ಮೀಟ್ ಮಾಡ್ತಿರ್ಲಿಲ್ಲ ಅಂತ ಗೊತ್ತಾಯಿತು. ಹಾಗೆ ದೂರದಿಂದಲೇ ಆರಾಧಿಸ್ತಾ ಇದ್ದೆ ಅವ್ರು. ನನ್ನ ನೆಚ್ಚಿನ ಲೇಖಕರಲ್ಲಿ ಅವರು ಅಗ್ರಗಣ್ಯರು. ಅವರಂಥ ಲೇಖಕರು ಮತ್ತೊಬ್ಬರು ಬರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಇನ್ನೂ ಒಂದಷ್ಟು ಪುಸ್ತಕಗಳು ಬರೆದಿದ್ದರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅವರು. ಅದನ್ನು ನಾವು ಭಾಳ ಮಿಸ್ ಮಾಡ್ಕೊತೀವಿ. ಥ್ಯಾಂಕ್ ಯು. ಇದಿಷ್ಟು ಅವರ ಅಭಿಮಾನಿಗಳು, ಅಂದರೆ ಬರಹಗಳಿಂದ ಪ್ರೇರಿತರಾಗಿತ್ತು. ಇನ್ನಷ್ಟು ಪುಸ್ತಕಗಳನ್ನು ಬರಬೇಕಿತ್ತು. ನಾವು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ, ಆದಷ್ಟು ಬೇಗ ಕಳ್ಕೊಂಡಿದ್ದೀವಿ ಅನ್ನೋದು ಕೂಡ ಅವರ ನೋವನ್ನು ವ್ಯಕ್ತಪಡಿಸಿರೋಂಥದ್ದು. ಥ್ಯಾಂಕ್ ಯು ಸೊ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.